ಅವರು ಕುದುರೆಯನ್ನು ತೆಗೆದುಕೊಂಡು ತಮ್ಮ ಮನೆ ಹತ್ತಿರದ ಒಂದು ಕತ್ತಲೆಯ ಕೊಠಡಿಯಲ್ಲಿ ಕಟ್ಟಿದರು. ಆ ಕೊಠಡಿಯಲ್ಲಿ ಕುದುರೆ ಚಲಿಸಲು ಜಾಗವೇ ಇರಲಿಲ್ಲ. ತಿಂಗಳ ಅವಧಿಯಲ್ಲಿ ಕುದುರೆ ಕತ್ತಲೆಯೊಳಗೆ ಅಲುಗಾಡದೆ ನಿಂತಿತ್ತು. ಹಸಿವಿನಿಂದ ನರಳುತ್ತಾ ತಿಂಗಳಿಗೆ ಒಂದೇ ಬಾರಿ ಬರುವ ಆಹಾರಕ್ಕಾಗಿ ಕಾಯುತ್ತಿತ್ತು. ತಿಂಗಳಾದ ಮೇಲೆ ರಾಮನು ಕುದುರೆಗೆ ಹೆಚ್ಚಿನ ಆಹಾರ, ಹುಲ್ಲು, ಧಾನ್ಯ, ನೀರು ಒಟ್ಟಿಗೆ ಕೊಟ್ಟನು. ಹಸಿವಿನಿಂದ ನರಳುತ್ತಿದ್ದ ಕುದುರೆ ತಿನ್ನುತ್ತಾ ತಿನ್ನುತ್ತಾ ಹೊಟ್ಟೆ ತುಂಬಿಸಿಕೊಂಡಿತು. ಚಲನೆಯಿಲ್ಲದೆ ತಿಂಗಳವರೆಗೂ ಆಹಾರವಿಲ್ಲದೆ ಇದ್ದದ್ದರಿಂದ ಅದು ನಿಧಾನವಾಗಿ ದಪ್ಪವಾಗಿ ಕಾಣತೊಡಗಿತು. 1 ತಿಂಗಳ ನಂತರ ರಾಜನ ಮುಂದೆ ಕುದುರೆಯನ್ನು ತಂದರು. ಜನರು ಆಶ್ಚರ್ಯದಿಂದ ನೋಡಿದರು. ಮುಂಚೆ ದುರ್ಬಲವಾಗಿದ್ದ ಕುದುರೆ ಈಗ ದಪ್ಪವಾಗಿ ಹೊಳೆಯುವಂತೆ ಕಾಣುತ್ತಿತ್ತು. ರಾಜನು ಬೆರಗಾದರು. ರಾಮ, ಇದು ಹೇಗೆ ಸಾಧ್ಯವಾಯಿತು? ನನ್ನ ನಿಯಮವನ್ನು ಮೀರಿ ಹೋಗದೆ ನೀನು ಕುದುರೆಯನ್ನು ದಪ್ಪಗಾಗಿಸಿದ್ದೀಯ